ಊಟಿಗೆ ಹೋಗ್ತಿದೀವಿ. ಊಟಿಲಿ 1-2 ಡೇಸ್ ಇದ್ಬಿಟ್ಟು ಬರೋಣ ಅಂತ, ಹಾಗೆ ಅಲ್ಲಿರುವಂತ ಎಲ್ಲಾ ಪ್ಲೇಸಸ್ ನೋಡ್ಕೊಂಡು ಬರೋಣ ಅಂತ ಹೋಗ್ತಿದೀವಿ. ಹಾಗೆ ನಾನು ನೋಡೋಂತ ಎಲ್ಲಾ ಪ್ಲೇಸಸ್ ನಿಮ್ಗೂ ಸಹ ತೋರಿಸ್ತೀನಿ. ಸೊ ನೀವೇನ್ ಮಾಡ್ಬೇಕು ಅಂದ್ರೆ ಊಟಿ ವ್ಲಾಗ್ ನ ಸ್ಕಿಪ್ ಮಾಡದೆ ಮಿಸ್ ಮಾಡದೆ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನನ್ನ ಚಾನಲ್ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ನನ್ನ ವಿಡಿಯೋಸ್ ನ ಶೇರ್ ಮಾಡಿ ಅಂತ ಹೇಳ್ತೀನಿ. ಚಿನ್ನು ಹಾಯ್ ಮಾಡು. ಸಂಜು ಬನ್ನಿ, ಇವಾಗ ನಿಮ್ಮನ್ನು ಸಹ ನನ್ನ ಜೊತೆ ಊಟಿಗೆ ಕರ್ಕೊಂಡು ಹೋಗ್ತೀನಿ. ನಾನು ನೋಡೋಂಥ ಎಲ್ಲ ಪ್ಲೇಸಸ್ ನಿಮಗೂ ಸಹ ತೋರಿಸ್ತೀನಿ. ಫ್ರೆಂಡ್ಸ್, ನಾವು ಫಸ್ಟು ಊಟಿಗೆ ಹೋಗೋದಕ್ಕಿಂತ ಮುಂಚೆ ಹೋಗೋ ರೋಡಲ್ಲೇ ಗಗನಚುಕ್ಕಿ ಮತ್ತು ಭರಚುಕ್ಕಿ ಎಲ್ಲ ಹತ್ತಿರದಲ್ಲೇ ಇದೆ ಅಂತ ಹೇಳಿ ನಾವು ಈಗ ಗಗನಚುಕ್ಕಿ ನೋಡೋಣ ಅಂತ ಹೋಗ್ತಿದ್ದೀವಿ. ತುಂಬಾ ಚೆನ್ನಾಗಿದೆ ಅಂತ ಸಂಜು ಹೇಳ್ತಿದ್ರು. ಅವರು ಬಂದು ನೋಡಿದಾರಂತೆ. ಸೊ ಅದಕ್ಕೆ ಬಾ ನೋಡೋಣ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಬನ್ನಿ ಹೋಗೋಣ. ಹೇಗಿರುತ್ತೆ ಗಗನಚುಕ್ಕಿ ಭರಚುಕ್ಕಿ ನಿಮಗೂ ಸಹ ತೋರಿಸ್ತೀನಿ, ನೋಡೋಣ ಬನ್ನಿ. ಇವಾಗ ನಾವು ಫಸ್ಟ್ ಗಗನಚುಕ್ಕಿ ಹತ್ರ ಬಂದಿದ್ದೀವಿ. ನೋಡ್ತಾ ಇದ್ದೀವಿ, ತುಂಬಾ ಬ್ಯೂಟಿಫುಲ್ ಆಗಿದೆ. ಸ್ವಲ್ಪ ನೀರೆಲ್ಲ ಕಡಿಮೆನೇ ಇತ್ತು. ಯಾರಾದರೂ ಫಾಲ್ಸ್ ಹತ್ರ ನೀರ ಹತ್ರ ಎಲ್ಲ ಹೋಗ್ಬೇಕಾದ್ರೆ ಆದಷ್ಟು ಸೇಫಾಗಿರಿ. ತುಂಬ ಹತ್ತಿರ ಹೋಗಿ ನೋಡೋದೆಲ್ಲ ಬೇಡ. ಸ್ವಲ್ಪ ದೂರದಿಂದನೇ ನೋಡಿ ಎಂಜಾಯ್ ಮಾಡಿ. ಯಾಕಂದರೆ ಹತ್ರ ಎಲ್ಲ ಹೋದಾಗ ಫಸ್ಟೇ ನೀರಿರೋಂಥ ಸ್ಥಳ ತುಂಬ ಜಾರುತ್ತೆ. ಸೊ ಆದಷ್ಟು ದೂರದಲ್ಲಿ ನಿಂತ್ಕೊಂಡು ನೋಡಿ. ನಾವು ಅಷ್ಟೇ ದೂರದಲ್ಲಿ ನಿಂತ್ಕೊಂಡೇ ನೋಡಿದ್ವಿ. ತುಂಬಾ ಚೆನ್ನಾಗಿದೆ, ತುಂಬಾ ಎಂಜಾಯ್ ಮಾಡಿದ್ವಿ ನಾವಂತೂ. ಮಧ್ಯದಲ್ಲಿ ನೀರು ಏನಾದ್ರು ಜಾಸ್ತಿ ಆಯ್ತಂದ್ರೆ ಇರೋದಿಲ್ಲ. ಚಿನ್ನೋ ಬಾರೋ. ಚಿನ್ನು ನೋಡ್ದಾ? ಚೆನ್ನಾಗಿದ್ಯಾ ಚಿನ್ನು? ಹಾಗೆ ಇಲ್ಲೊಬ್ರು ಅಜ್ಜಿ ಮಾವಿನಕಾಯಿ, ನೇರಳೆ ಹಣ್ಣು ಮತ್ತು ನೆಲ್ಲಿಕಾಯಿ ಇದನ್ನೆಲ್ಲ ಮಾರ್ತಿದ್ರು. ನನಗಂತೂ ತುಂಬಾ ಇಷ್ಟ ಇದೆಲ್ಲ. ಎಲ್ಲಿ ನೋಡಿದ್ರೂ ತಗೊಳ್ತೀನಿ, ಅಷ್ಟೊಂದು ಇಷ್ಟ ನನಗೆ. ಸೊ ಇವಾಗ ಅದೆಲ್ಲ ತಗೊಳ್ತಿದ್ದೆ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ಚಳಿಗೂ ಅದಕ್ಕೂ ಖಾರವಾಗಿ ಅದನ್ನೆಲ್ಲ ತಿಂತಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಹೇ ಚಿನ್ನು,
मैं क्या कर रहे नहीं बहुत साल से मैं भी नहीं हमारे बंटारा ಫ್ರೆಂಡ್ಸ್, ಗಗನ ಚುಕ್ಕಿ ನೋಡ್ಕೊಂಡು ಇವಾಗ ಬರ ಚುಕ್ಕಿ ನೋಡೋಣ ಅಂತ ಹೋಗ್ತಿದೀವಿ. ಚಿನ್ನು ನೋಡಿ ಕಾರ್ನ್ ತಗ್ಸ್ಕೊಂಡು ತಿಂತಿದ್ದಾನೆ. ಚಿನ್ನು ಇಲ್ಲಿ ನೋಡಿಲ್ಲೇ ನಾವೇನ್ ನೋಡಿದ್ವಪ್ಪ, ಹೇಳು ಬೇಗ. ಕಾರ್ನ್ ಚುಕ್ಕಿ ಅಲ್ಲ, ಗಗನ ಚುಕ್ಕಿ. ಹೆಂಗಿತ್ತು ಸಂಜೆ? ತುಂಬಾ ಚೆನ್ನಾಗಿತ್ತು ಗಗನ ಚುಕ್ಕಿ. ಇವಾಗ ಬರ ಚುಕ್ಕಿ ನೋಡೋಣ ಅಂತ ಹೋಗ್ತಿದೀವಿ. ಚಿನ್ನು ಅಂತೂ ಇಲ್ಲಿ ನೋಡಿದೆಲ್ಲಾನು ತಿಂಡಿ ಎಲ್ಲ ತಗ್ಸ್ಕೊಳ್ತಿದ್ದಾನೆ. ಇಲ್ಲಂತೂ ತುಂಬಾನೇ ಚೆನ್ನಾಗಿದೆ, ತುಂಬಾ ಜನ ಬಂದಿದ್ದಾರೆ, ತುಂಬಾ ಚೆನ್ನಾಗಿದೆ ಇಲ್ಲೂ ಗಗನ ಚುಕ್ಕಿ ಎಲ್ಲ. ಇವಾಗ ನೆಕ್ಸ್ಟ್ ಬರ ಚುಕ್ಕಿ ನೋಡೋದಕ್ಕೆ ಹೋಗ್ತಿದೀವಿ. ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಬನ್ನಿ ಇವಾಗ ಹೋಗೋಣ ಬರ ಚುಕ್ಕಿಗೆ. ಯಾಕೆ ಕೊಟ್ರು? ತಗೊಳ್ಬೇಕು, 20 ರೂಪೀಸ್ ಚಾರ್ಜ್ ಬರ ಚುಕ್ಕಿ ನೋಡೋದಕ್ಕೆ. ಅದೇನಾ ನೀರೆಲ್ಲ ಐತಲ್ಲ ಬಳೆ? ಅದೇ ಅದೇ ಬರ ಚುಕ್ಕಿ. ಓ, ನಾವು ಕಾರ್ ಪಾರ್ಕಿಂಗ್ ಕೊಟ್ಟಿರೋದವ್ರು ಬಿಲ್ನ. ಬರ ಚುಕ್ಕಿ ತುಂಬಾ ನೀರ್ ಬಂದ್ರೆ ಚೆನ್ನಾಗಿರುತ್ತಲ್ವಾ? ಅಲ್ಲಿ ಅಲ್ಲಿ ಪಿಕ್ಚರ್ ಹಾಕಿದಾರಲ್ಲ, ಆ ರೀತಿ ಇದ್ರೆ ಚಿನ್ನು ಇಲ್ಲಿ ಚಿನ್ನು ಏನ್ ಗೊತ್ತಾ, ಇದು ಸನ್ಫ್ಲವರ್, ಸೂರ್ಯಕಾಂತಿ ಕಣೋ. ಸೂರ್ಯಕಾಂತಿ ಎಷ್ಟು ಚೆನ್ನಾಗಿದೆ ನೋಡ ಚಿನ್ನು. ಡೋಂಟ್ ಟಚ್. ಹೌದು ಚಿನ್ನು, ಮುಟ್ಬಾರ್ದು. ವಾವ್, ಎಷ್ಟು ಬ್ಯೂಟಿಫುಲ್ ಆಗಿದೆ. ಬೆಳೆಸವ್ರೆ ಎಣ್ಣೆ
ಎಣ್ಣೆ ತಗೋತೀವಲ್ಲ ನಾವು ಆಯಿಲ್ ನೋಡ್ಕೊ ಇವು ಆಯಿಲಲ್ಲಿ ಇರ್ತದೆ. ಹೌದು ಚಿನ್ನ, ಇದ್ರಲ್ಲಿ ಆಯಿಲ್ ಮಾಡ್ತಾರೆ. ಇದ್ರದ್ದು ಸೀಡ್ಸ್ ಬರುತ್ತಲ್ಲ ಅದರಿಂದ ಮಾಡ್ತಾರೆ. ಫ್ರೆಂಡ್ಸ್ ನೋಡಿ, ನಾನು ಇವಾಗ ಸೂರ್ಯಕಾಂತಿ ತೋಟದಲ್ಲಿದ್ದೀನಿ. ಹೂವು ಅಂತೂ ನೋಡ್ತಾ ಇದ್ರಂತೂ ತುಂಬ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ಫೋಟೋಸ್ ಅಂತೂ ತುಂಬಾ ಚೆನ್ನಾಗಿ ಬರ್ತಿದೆ. ನಾಗರಹೊಳೆ ಹೋಗೋ ರೋಡಲ್ಲಿ ಈ ಥರ ಸೂರ್ಯಕಾಂತಿ ತೋಟಗಳು ತುಂಬಾ ಇದೆ. ನಿಲ್ಸ್ಕೊಂಡು ಬೇಕಿದ್ರೆ ಫೋಟೋಸ್ ಎಲ್ಲ ತಗೊಳ್ಬೋದು. ತುಂಬಾ ಚೆನ್ನಾಗಿದೆ ನೋಡಿ. ಎಲ್ಲಿ ನೋಡಿದ್ರು ಫುಲ್ ಹೂವಾನೇ ಇದೆ. ಎಲ್ಲಿಂದ ಎಲ್ಲಿವರೆಗೂ ನೋಡಿದ್ರು ಫುಲ್ ಹೂವಾನೇ ಇದೆ. ತುಂಬ ಬ್ಯೂಟಿಫುಲ್ ಆಗಿದೆ. ಫ್ರೆಂಡ್ಸ್ ನೋಡಿದ್ರಲ್ಲ ಗಗನಚುಕ್ಕಿ, ಭರಚುಕ್ಕಿ ಹಾಗೆ ಸೂರ್ಯಕಾಂತಿ ಹೂವಿನ ತೋಟ ಎಲ್ಲ ಹೇಗಿತ್ತು ಅಂತ. ಖಂಡಿತ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ನನ್ನ ಊಟಿ ಟ್ರಿಪ್ ಜರ್ನಿ ಎಲ್ಲ ಹೇಗಿತ್ತು ಅನ್ನೋದನ್ನ ನಾನು ತೋರಿಸ್ತೀನಿ. ಆ ಒಂದು ವಿಡಿಯೋಗಳನ್ನೂ ನೀವು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನನ್ನ ಜೊತೆ ನೀವು ಕೂಡ ಊಟಿ ಪ್ಲೇಸಸ್ ಎಲ್ಲನೂ ನೋಡ್ಬೋದು. ಓಕೆ ಫ್ರೆಂಡ್ಸ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.